ಒಬ್ಬ ಶಿಕ್ಷಕಿ ಮಕ್ಕಳಿಗೆ ಶಿಕ್ಷಣ ನೀಡುವುದು, ಅವರ ಭವಿಷ್ಯ ರೂಪಿಸುವುದು ಇದೇ ಅವರ ವೃತ್ತಿ. ಆದರೆ ಇದೇ ಶಿಕ್ಷಕಿಯರು ಮತ್ತೊಂದು ಕಡೆ MDMA ಡ್ರಗ್ಸ್ ದಂಧೆಯ ಹಣಕಾಸು ವ್ಯವಹಾರದಲ್ಲಿ ಭಾಗಿಯಾಗಿದ್ದರು ಎಂಬ ಆರೋಪ ಕೇಳಿಬಂದಿದ್ದಾರೆ. ಇದು ಸಿನಿಮಾ ಕಥೆಯಲ್ಲ. ಕೇರಳದ ಕೋಯಿಕಾಡ್ ಜಿಲ್ಲೆಯಲ್ಲಿ ಪೊಲೀಸರ ಆಪರೇಷನ್ ತುಫಾರ್ ಕಾರ್ಯಾಚರಣೆ ವೇಳೆ ಬೆಳಕಿಗೆ ಬಂದಿರುವ ಪ್ರಕರಣವಿದು. ಇಲ್ಲಿ ಇಬ್ಬರು ಶಿಕ್ಷಕಿಯರ ವಿರುದ್ಧ MDMA ಡ್ರಗ್ಸ್ ಜಾಲದೊಂದಿಗೆ ಸಂಪರ್ಕ ಹೊಂದಿರುವ ಆರೋಪ ಕೇಳಿಬಂದಿದೆ. ಆದರೆ ಈ ಇಡೀ ಪ್ರಕರಣದಲ್ಲಿ ಪೊಲೀಸರಿಗೆ ಅನುಮಾನ ಮೂಡಿಸಿದ ಒಂದು ಪ್ರಮುಖ ವಿಚಾರವಿತ್ತು: ದಿಢೀರ್ ಐಷಾರಾಮಿ ಕಾರು. ಹಾಗಾದರೆ ಒಬ್ಬ ಯುವಕನಿಂದ ಆರಂಭವಾದ ಈ ತನಿಖೆ ಹೇಗೆ ಇಬ್ಬರು ಶಿಕ್ಷಕಿಯರ ತನಕ ಬಂತು? ಶಿಕ್ಷಕಿಯರ ಬ್ಯಾಂಕ್ ಖಾತೆಗೆ ಹಣ ಹೇಗೆ ಬರುತ್ತಿತ್ತು? ಮತ್ತು ಕೇವಲ 2,000 ಆನ್ಲೈನ್ ಪಾವತಿಯ ನಂತರ ಡ್ರಗ್ಸ್ ಖರೀದಿಸುವವರಿಗೆ GPS ಲೊಕೇಶನ್ ಹೇಗೆ ಸಿಗುತ್ತಿತ್ತು? ಈ ಪ್ರಕರಣದ ಸಂಪೂರ್ಣ ಕತೆ ಇಲ್ಲಿದೆ. ಮೊದಲು ಸುಳಿವು ಎಲ್ಲಿಂದ ಸಿಕ್ಕಿತು? ಪೊಲೀಸರ ತನಿಖೆ ಒಬ್ಬ ಯುವಕನ ವಿಚಾರಣೆಯಿಂದ ಆರಂಭವಾಯಿತು. MDMA ಪ್ರಕರಣದಲ್ಲಿ ಸಿಕ್ಕಿಬಿದ್ದ ಯುವಕನಿಂದ ಪೊಲೀಸರು ಪಡೆದ ಮಾಹಿತಿಯ ಆಧಾರದ ಮೇಲೆ ಡಿಜಿಟಲ್ ಪೇಮೆಂಟ್ ಟ್ರೇಲನ್ನು ಪರಿಶೀಲಿಸಲಾಯಿತು. ತನಿಖೆಯ ವೇಳೆ ಡ್ರಗ್ಸ್ ಖರೀದಿಸುವವರಿಗೆ ಮೊದಲು ಹಣವನ್ನು ನಿರ್ದಿಷ್ಟ ಬ್ಯಾಂಕ್ ಖಾತೆ ಅಥವಾ ಡಿಜಿಟಲ್ ಪೇಮೆಂಟ್ ಮುಖಾಂತರ ಕಳಿಸುವಂತೆ ಸೂಚಿಸಲಾಗುತ್ತಿತ್ತು. ಇಲ್ಲಿ ಗಮನಿಸಬೇಕಾದ ಅಂಶವೇನೆಂದರೆ, ಡ್ರಗ್ಸ್ ಖರೀದಿಸುವ ವ್ಯಕ್ತಿ ಮತ್ತು ಡ್ರಗ್ಸ್ ಪೂರೈಸುವ ವ್ಯಕ್ತಿಯ ನಡುವೆ ನೇರ ಸಂಪರ್ಕ ಇರಲಿಲ್ಲ. ಇನ್ನು ಹಣ ಪಾವತಿಯ ನಂತರ ಡ್ರಗ್ಸ್ ಅಡಗಿಸಿಟ್ಟಿರುವ ಸ್ಥಳದ ಲೊಕೇಶನನ್ನು ಮೊಬೈಲ್ ಮೂಲಕ ಕಳುಹಿಸಲಾಗುತ್ತಿತ್ತು. ನಂತರ ಮತ್ತೊಬ್ಬ ಆ ವ್ಯಕ್ತಿ ಸ್ಥಳಕ್ಕೆ ತೆರಳಿ ಡ್ರಗ್ಸ್ ಅನ್ನು ಹಸ್ತಾಂತರಿಸುತ್ತಿದ್ದ. ಅಂದರೆ ಹಣ ಒಂದು ಕಡೆ, ಡ್ರಗ್ಸ್ ಮತ್ತೊಂದು ಕಡೆ ಮತ್ತು ಮಧ್ಯದಲ್ಲಿ GPS ಲೊಕೇಶನ್. ಇಂತಹ ವ್ಯವಸ್ಥೆ ಪೊಲೀಸರ ಪ್ರಕಾರ ಈ ಜಾಲದ ಕಾರ್ಯವಿಧಾನದ ಪ್ರಮುಖ ಭಾಗವಾಗಿತ್ತು. 2,000 ಆದರೆ ಖಾತೆಯಲ್ಲಿ ದೊಡ್ಡ ಹಣದ ಹರಿವು. ತನಿಖಾಧಿಕಾರಿಗಳು ಬ್ಯಾಂಕ್ ಖಾತೆಗಳನ್ನು ಪರಿಶೀಲಿಸಿದಾಗ ಸಣ್ಣ ಮೊತ್ತದ ಹಲವಾರು ವಹಿವಾಟು ನಡೆದಿದೆ. ಅವುಗಳಲ್ಲಿ ಸುಮಾರು 2,000 ವಹಿವಾಟು ಕೂಡ ಇದ್ದವು. ಒಬ್ಬ ವ್ಯಕ್ತಿಯಿಂದ 2,000, ಮತ್ತೊಬ್ಬರಿಂದ 2,000, ಹೀಗೆ ಹಲವು ವಹಿವಾಟುಗಳು ನಡೆದ ನಂತರ ದೊಡ್ಡ ಮೊತ್ತವಾಗುತ್ತಿತ್ತು. ಇಲ್ಲಿಂದಲೇ ಪೊಲೀಸರ ತನಿಖೆ ಕೀರ್ತನ ಎಂಬ ಶಿಕ್ಷಕಿಯ ಖಾತೆಯತ್ತ ತಿರುಗುತ್ತಿತ್ತು. ಕೀರ್ತನ 28 ವರ್ಷದ ಶಿಕ್ಷಕಿ. ಪೊಲೀಸರ ಪ್ರಕಾರ MDMA ಖರೀದಿಸಲು ಬಯಸುವವರು ಕೀರ್ತನ ಖಾತೆಗೆ ಹಣ ಕಳುಹಿಸುತ್ತಿದ್ದರು. ಹಣ ಬಂದ ನಂತರ ಡ್ರಗ್ಸ್ ಸಿಗುವ ಸ್ಥಳದ ಲೊಕೇಶನ್ ನೀಡಲಾಗುತ್ತಿತ್ತು. ಆದರೆ ಇದು ಒಂದು ಪ್ರಕರಣ ಹಂತವಾಗಿರಲಿಲ್ಲ. ಪೊಲೀಸರು ಕೀರ್ತನಳ ಬ್ಯಾಂಕನ್ನು ವಹಿವಾಟು ಮತ್ತು ಆಳವಾಗಿ ಪರಿಶೀಲಿಸಿದಾಗ ದೊಡ್ಡ ಮೊತ್ತದ ಹಣವನ್ನು ಮತ್ತೊಬ್ಬ ಮಹಿಳೆಯ ಖಾತೆಗೆ ವರ್ಗಾಯಿಸಲಾಗುತ್ತಿತ್ತು. ಆ ಮಹಿಳೆಯೇ ಕಾವ್ಯ. ಪೆರಂಬ BRC ವ್ಯಾಪ್ತಿಯಲ್ಲಿ ಸ್ಪೆಷಲ್ ಎಜುಕೇಟರ್ ಆಗಿ ಕೆಲಸ ಮಾಡುತ್ತಿದ್ದಳು. ಕಾವ್ಯ 2016ರಿಂದ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿದ್ದಳು ಮತ್ತು MA ಸೈಕಾಲಜಿ ಪದವೀಧರೆ. ಇಲ್ಲಿಂದ ಪೊಲೀಸರ ತನಿಖೆ ಇನ್ನಷ್ಟು ಗಂಭೀರವಾಯಿತು. ಕೀರ್ತನಳ ಖಾತೆಯಿಂದ ಕಾವ್ಯಳ ಖಾತೆಗೆ ಹಣ ಏಕೆ ವರ್ಗಾವಣೆಯಾಗುತ್ತಿತ್ತು? ಇಬ್ಬರ ನಡುವೆ ಏನು ಸಂಬಂಧ? ಈ ಹಣದ ಮೂಲವೇನು? ಮತ್ತು ಈ ಹಣಕ್ಕೂ MDMA ಜಾಲಕ್ಕೂ ಏನಾದರೂ ಸಂಬಂಧವಿದೆ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಪೊಲೀಸರು ಹೊರಟಾಗ ಹಣಕಾಸಿನ ವ್ಯವಹಾರಗಳನ್ನು ಪರಿಶೀಲಿಸಿದರು. ತನಿಖೆಯ ಪ್ರಕಾರ ಇಬ್ಬರು ಮಹಿಳೆಯರು ಡ್ರಗ್ಸ್ ಜಾಲದ ಹಣಕಾಸು ವ್ಯವಹಾರಗಳಲ್ಲಿ ಪ್ರಮುಖ ಪಾತ್ರ ವಹಿಸಿರುವುದು ಗೊತ್ತಾಗುತ್ತೆ. ಅವಳು ಖರೀದಿಸಿದ ಐಷಾರಾಮಿ ಕಾರು. ಒಂದು ಐಷಾರಾಮಿ ಕಾರಿನ ಮೇಲೆ ಅನುಮಾನದಿಂದ ಆರಂಭವಾದ ಪ್ರಶ್ನೆಗಳು ಬ್ಯಾಂಕ್ ಖಾತೆಗಳ ಪರಿಶೀಲನೆಗೆ, ಅಲ್ಲಿಂದ ಡಿಜಿಟಲ್ ಪೇಮೆಂಟ್ ಟ್ರೇಲ್ಗೆ ಮತ್ತು ಅಂತಿಮವಾಗಿ MDMA ಜಾಲದ ತನಿಖೆಗೆ ದಾರಿ ಮಾಡಿಕೊಟ್ಟವು. ಇನ್ನು ಶಿಕ್ಷಕಿಯರ ವಿರುದ್ಧ ಶಿಕ್ಷಣ ಇಲಾಖೆ ಕ್ರಮ ಕೈಗೊಂಡಿದ್ದಾರೆ. ಪೊಲೀಸರು ತನಿಖೆಯು ತೀವ್ರಗೊಳಿಸಿದ್ದಾರೆ.